ಇನ್ನು ನೀಟ್ ಅಕ್ರಮದ ಕುರಿತು ದೇಶದಾದ್ಯಂತ ಜಿರಳೆಯ ಕಹಳೆ ಭುಗಿಲೆದ್ದಿದೆ. ವಿದ್ಯಾರ್ಥಿಗಳೊಂದಿಗೆ ಸಮಾಲೋಚನೆಗೆ ಕೇಂದ್ರ ಸರ್ಕಾರ ಸಿದ್ಧ ಅಂತ ಒಂದು ಕಡೆ ಹೇಳಿದೆ. ವಿದ್ಯಾರ್ಥಿಗಳೊಂದಿಗೆ ಸಮಾಲೋಚನೆಗೆ ಕೇಂದ್ರ ಸರ್ಕಾರ ಸಿದ್ಧ ಅಂತ ಹೇಳ್ತಾ ಇದೆ. ಆದರೆ ಪ್ರತಿಭಟನಾ ನಿರತರು ನಿಮ್ಮ ಜೊತೆಗೆ ನಾವು ಮಾತನಾಡಬೇಕಂದ್ರೆ ಮೊದಲು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಪಡ್ಕೊಳ್ಳಿ, ಆಮೇಲೆ ನಾವು ಬರ್ತೀವಿ ಮಾತಾಡೋದಕ್ಕೆ ಅಂತ ಇದ್ರೆ ಏನು ಮಾಡ್ತೀವಿ ಅಂತ ಕ್ಲಿಷ್ಟಕರವಾಗಿರ್ತಕ್ಕಂಥ ಸಂದರ್ಭದಲ್ಲಿ ವಿಪಕ್ಷಗಳು ರಾಜಕೀಯ ಲಾಭಕ್ಕೋಸ್ಕರ ಷರತ್ತುಗಳನ್ನು ವಿಧಿಸಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಒಂದು ಕಡೆ ಕ್ರಮೇಣ ಈ ವಿದ್ಯಾರ್ಥಿಗಳ ಜೊತೆಗೆ ಬೇರೆ ಬೇರೆ ಹೋರಾಟಗಾರರು ಕೈ ಜೋಡಿಸ್ತಾ ಇದ್ದಾರೆ. ಒಂದು ಕಡೆ ಅಣ್ಣಾ ಹಜಾರೆ ಅವರು ಹೋರಾಟ ಕೂತ್ಕೊಂಡಿದ್ದಾರೆ. ಜನರು ನೋಡುವಂಥ ದೃಷ್ಟಿಕೋನ ದಿಕ್ಕು ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಮಗದೊಂದು ಕಡೆ ವಕೀಲರು, ಸುಪ್ರೀಂ ಕೋರ್ಟ್ನ ವಕೀಲರು ಇವರ ಹೋರಾಟಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಕೇಂದ್ರ ಸರ್ಕಾರ, ಬಿಜೆಪಿ ನಾಯಕರು ವಿಲನ್ ಸ್ಥಿತಿಯಲ್ಲಿ ಬಂದು ನಿಂತ್ಕೊಂಡಿದ್ದಾರೆ, ಅಪರಾಧ ಸ್ಥಾನದಲ್ಲಿ ಬಂದು ನಿಂತ್ಕೊಂಡಿದ್ದಾರೆ. ಇದನ್ನು ಬಿಜೆಪಿ ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾಗಿದೆ. ಇಲ್ಲಾಂದರೆ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಏನು ಉಳಿಯೋದಿಲ್ಲ ಬಿಜೆಪಿ ಹತ್ರ. ಮುಂದಿನ ಹಂತಗಳಲ್ಲಿ ನಿಮ್ಮನ್ನು ನೀವು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಏನಂದರೆ ಏನು ಉಳಿಯೋದಿಲ್ಲ. ತುಂಬ ಸಮಯ ಆಗೋಗಿದೆ, ಆಲ್ರೆಡಿ 20-25 ದಿನ ಆಗೋಗಿದೆ ಪ್ರೊಟೆಸ್ಟ್ ಸ್ಟಾರ್ಟ್ ಆಗಿ, ಹೋರಾಟ ಶುರುವಾಗಿ. ಲಾಸ್ಟ್ ಮಂತ್ 29ನೇ ತಾರೀಕು ಶುರುವಾಯಿತು. ವಾಂಗ್ಚುಕ್ ಅವರು 29ನೇ ತಾರೀಕು ಶುರು ಮಾಡಿದರು ಹೋರಾಟವನ್ನು. First they wanted discussion in the parliament. We readily agreed to it. Not only earlier itself was the arrest made of those who really bought and sold for selfish reasons the NEET question papers. Now after having agreed and you come to the house, but you disrupt saying, no, I have one more condition, I have a third condition. What is your intent? You want this discussion? You want to question the government? No, it seems as if you're not interested in discussion. You don't want the facts to come out. You don't want to question the government. You clearly want to go on making politics out of it. You're not genuinely for the students. First they wanted discussion in the parliament. We readily agreed to it. Not only earlier itself was the arrest made of those who really bought and sold for selfish reasons the NEET question papers. Now after having agreed and you come to the house, but you disrupt saying, no, I have one more condition, I have a third condition. What is your intent? You want this discussion? You want to question the government? No, it seems as if you're not interested in discussion. You don't want the facts to come out. You don't want to question the government. You clearly want to go on making politics out of it. You're not genuinely for the students.